ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜಾತಕದಲ್ಲಿ ಬುಧ ವಕ್ರ ಆದರೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರೀತಿ ಸಮಸ್ಯೆಗಳು ಉಂಟಾಗುತ್ತೆ, ಅದರ ನೆಗೆಟಿವ್ ಪಾಸಿಟಿವ್ಗಳೇನು ಅನ್ನೋದ್ರ ಬಗ್ಗೆ ಈ ದಿನ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ಸಲ್ಟೇಷನ್ ಮಾಡಿದಾಗ ಜಾತಕದಲ್ಲಿ ಬುಧ ವಕ್ರ ಆಗಿರೋಂಥವರು ವಿಚಾರವನ್ನು ಎಲ್ಲರಿಗೂ ತಿಳಿಸ್ಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಈಗ ಬುಧ ವಕ್ರವಾದರೆ ಜಾತಕದಲ್ಲಿ ಏನೆಲ್ಲ ಪರಿಣಾಮ ಬೀರುತ್ತೆ ಮತ್ತು ಆ ಬುಧ ಗ್ರಹ ತುಂಬ ಮುಖ್ಯವಾಗಿ ನಿಮಗೆ ಲಗ್ನಾಧಿಪತಿಯಾಗಿದ್ದಾನ, ಎರಡನೇ ಮನೆ ಅಧಿಪತಿಯಾಗಿದ್ದಾನ, ಯಾವ ಮನೆಯ ಅಧಿಪತಿ ಅವನಾಗಿದ್ದಾನೆ ಅನ್ನೋದ್ರ ಮೇಲೇನೂ ಅದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಇಲ್ಲಿ ನಿರ್ಧಾರ ಆಗುತ್ತೆ ಮತ್ತು ಚೇಂಜಸ್ ಆಗುತ್ತೆ. ಸೊ ಇದನ್ನು ತಿಳ್ಕೋಬೇಕು. ಸೊ ಮೂಲವಾಗಿ ಮತ್ತು ಮುಖ್ಯವಾಗಿ ಬುಧ ಕಾರಕದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಬುಧನ ಸ್ವಭಾವವೇನು ಅಂತ ನಾವು ಮೊದಲನೇದಾಗಿ ತಿಳ್ಕೋಬೇಕು. ಬುಧ ಗ್ರಹ ಜಾತಕದಲ್ಲಿ ವಕ್ರವಾದಾಗ ಆ ಬುಧ ಕ್ಯಾರೆಕ್ಟರ್ ಏನು, ಬುಧ ಅಂದರೆ ಏನು ಅಂತ ತಿಳ್ಕೋಬೇಕು, ವಕ್ರ ಅಂದರೆ ಏನು ಅಂತ ತಿಳ್ಕೋಬೇಕು. ಸೊ ಇವೆರಡನ್ನೂ ತಿಳ್ಕೊಂಡಾಗ ಹೇಗೆ ಅದು ನೋಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನು ಸಿಂಪಲ್ಲಾಗಿ ಬೇಸಿಕ್ಕಾಗಿ ತಿಳಿಸ್ಕೊಡ್ತೀನಿ. ಬುಧ ಮೇಯ್ನಾಗಿ ಏನನ್ನು ಸೂಚನೆ ಕೊಡುತ್ತೆ ಅಂದರೆ, ಬುಧ ಅಂದರೆ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅಂದರೆ ಬುಧ ಅಂದರೆ ಬುದ್ಧಿಶಕ್ತಿ. ಬುಧ ಅಂದರೆ ಕಮ್ಯುನಿಕೇಷನ್, ಮಾತು ಅಂತ ಹೇಳ್ತೀವಿ. ಬುಧ ಅಂದರೆ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್, ಲಾಜಿಕ್ ಮತ್ತು ಬಿಸ್ನೆಸ್. ಬುಧ ಅಂದರೆ ಲಾಜಿಕ್ಕಾಗಿ ಯೋಚನೆ ಮಾಡೋನು ಅಂತ, ಸುಮ್ಮನೆ ನಂಬೋನಲ್ಲ, ಸುಮ್ಮನೆ ಮೂಢನಂಬಿಕೆ ಆಗಲಿ ಯಾವುದು ಕಣ್ಣು ಮುಚ್ಕೊಂಡು ನಂಬೋನಲ್ಲ, ಆ ರೀತಿ ಯೋಚನೆ ಮಾಡೋವಂಥವನು ಬುಧ ಆಗ್ತಾನೆ. ಬುಧ ಅಂದರೆ ನೆನಪು, ಮೆಮೊರಿ ಪವರ್, ಬುದ್ಧಿಶಕ್ತಿ ಅನ್ನೋದನ್ನು ಬುಧನ ನಾವು ನೋಡ್ತೀವಿ. ಮತ್ತು ಒಂದು ವ್ಯಾಪಾರ ಡೀಲ್ ಮಾಡೋದು, ವ್ಯವಹಾರ ಅನ್ನೋದು, ಇವೆಲ್ಲ ಬುಧನಿಗೆ ಕಾರಕ ಬರುತ್ತೆ. ಸೊ ಈಗ ವಕ್ರ ಅಂದರೆ ಏನು ಅಂತ ನಾವು ನೋಡೋದಾದರೆ, ಗ್ರಹ ಹಿಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಹಿಂದೆ ನೋಡುತ್ತೆ ಗ್ರಹ, ಹಿಂದೆ ಹೋದಂತೆ ಇರುತ್ತೆ ಗ್ರಹ, ಅದನ್ನು ವಕ್ರ ಅಂತ ಹೇಳ್ತಾರೆ. ವಕ್ರ ಅಂದರೆ ಹಿಂದೆ ನೋಡೋದು, ವಕ್ರ ಅಂದರೆ ತಿರುಗೋದು ಅಂತ ನೋಡ್ತೀವಿ. ಆದರೆ ಇಲ್ಲಿ ನಾವು ಭೂಮಿಯಿಂದ ನೋಡಿದಾಗ ಹಿಂದಕ್ಕೆ ಹೋಗಿರುವಂತೆ ಕಾಣುತ್ತೆ, ಬಟ್ ಆದರೆ ಅದು ಹಿಂದೆ ಹೋಗಿರಲ್ಲ, ಆ ರೀತಿ ಕಾಣಿಸುತ್ತೆ ನಮಗೆ. ಅದಕ್ಕೆ ಆ ರೀತಿ ಕಾಣಿಸೋದ್ರಿಂದ ಅದಕ್ಕೆ ಕ್ಯಾರೆಕ್ಟರ್ಗಳು ಚೇಂಜ್ ಆಗುತ್ತೆ ಅಂತ ಅರ್ಥ. ಇಲ್ಲಿ ಜ್ಯೋತಿಷ್ಯದಲ್ಲಿ ಇದು ಇಂಟರ್ಲೇಜೇಷನ್ ಅಂತ ಹೇಳ್ತೀವಿ ಮತ್ತು ರಿವರ್ಸ್ ಥಿಂಕಿಂಗ್ ಎಂದು ಪರಿಗಣಿಸ್ಬೋದು ನಾವು ಇಲ್ಲಿ. ಯಾಕೆಂದರೆ ರಿವರ್ಸ್ ಆಗಿ ನಾವು ಥಿಂಕ್ ಮಾಡೋಂಥದ್ದನ್ನು ಬುಧ ವಕ್ರ ಇದ್ದಾಗ ಚಿಂತನೆಗಳು ಅಂದರೆ ಏನು ನಾವು ಥಿಂಕಿಂಗ್ ಮಾಡ್ತೀವಿ, ಅದು ಆ ಪ್ಯಾಟ್ರನ್ ಏನಿರುತ್ತೆ ಅದು ಸ್ಟ್ರೈಟಾಗಿ ಇರೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಯೋಚನೆಗಳು ಸ್ಟ್ರೈಟಾಗಿ ಯೋಚನೆಗಳು ಬರೋದಿಲ್ಲ, ನೇರವಾಗಿ ಯೋಚನೆ ಮಾಡೋಲ್ಲ. ಇವರು ಯಾವಾಗಲೂ ರಿವರ್ಸ್ ಆಗಿ ಥಿಂಕ್ ಮಾಡ್ತಾರೆ. ಹಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಹಿಂಗೂ ಆಗ್ಬೋದಲ್ಲ ಅಂತ ಯೋಚನೆ ಮಾಡ್ತಾರೆ. ಹಂಗೆ ಯಾಕೆ ಆಗಬೇಕು, ಹಿಂಗೂ ಮಾಡ್ಬೋದು ಅಂತಲೂ ಹೇಳ್ತಾರೆ. ಮತ್ತು ನೇರವಾದ ಒಂದು ದೃಷ್ಟಿ ಇರೋದಿಲ್ಲ ಅವರಿಗೆ. ಎರಡು ಮೆಥಡ್ಗಳಲ್ಲಿ ಯೋಚನೆ ಮಾಡ್ತಾರೆ. ಅಂದರೆ ಇದು ಪಾಸ್ ಆಗಲಿಲ್ಲ ಅಂದರೆ ಇದನ್ನು ನಾವು ಟ್ರೈ ಮಾಡೋಣ ಅಂತ ಮುಂಚೆನೇ ಯೋಚನೆ ಮಾಡೋರಾಗಿರ್ತಾರೆ. ಇದೇ ದಾರಿಯಲ್ಲಿ ಹೋಗಬೇಕು ಅಂತ ಏನಿಲ್ಲ, ಇನ್ನೊಂದು ದಾರಿನೂ ಇದೆಯಲ್ಲ, ಈ ದಾರಿಯಲ್ಲೂ ಹೋಗ್ಬೋದಲ್ವ ಅಂತ ಅವರು ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ. ಬುಧ ವಕ್ರ ಆಗಿರೋರು ಯಾವಾಗಲೂ ಇನ್ನೊಂದು ಆಪ್ಷನ್ನ ಅವರು ಯಾವಾಗಲೂ ಅವರ ಮೈಂಡಲ್ಲಿ ಇರುತ್ತೆ. ಇದಾಗಲಿಲ್ಲ ಅಂದರೆ, ಇದು ಫೇಲ್ ಆದರೆ ಇದನ್ನು ನಾವು ಟ್ರೈ ಮಾಡೋಣ ಅನ್ನೋದು ಥರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದು ಆಪ್ಷನ್ನ ಅವ್ರು ಇಟ್ಕೊಂಡಿರ್ತಾರೆ. ಇದು ಫೇಲ್ ಆದರೆ ನಾನು ಇದನ್ನು ಮಾಡೋಣ ಅನ್ನೋ ಥರ ಪ್ರಯತ್ನಗಳನ್ನು ಮಾಡ್ತಾಯಿರ್ತಾರೆ ಅಂತ ಹೇಳ್ಬೋದು. ಮತ್ತು ಒಂದೇ ವಿಷಯವನ್ನು ಮತ್ತೆ ಮತ್ತೆ ಅನಲೈಸ್ ಮಾಡ್ತಾಯಿರ್ತಾರೆ. ಇವರಿಗೆ ಯೋಚನೆಗಳು ಅದನ್ನು ಮತ್ತೆ ಮತ್ತೆ ಅನಲೈಸ್ ಮಾಡೋದು. ಆ ಒಂದು ವಿಷಯ ತಗೊಂಡ್ರೆ ಅದನ್ನು ಇದು ಯಾಕೆ ಫೇಲ್ ಆಯಿತು, ಏನಕ್ಕೆ ಫೇಲ್ ಆಯಿತು ಅನ್ನೋದನ್ನು ಮತ್ತೆ ರಿಪೀಟ್ ಆಗಿ ಅದನ್ನು ಅನಲೈಸ್ ಮಾಡೋರಾಗಿರ್ತಾರೆ. ಮತ್ತು ಇವರು ಓವರ್ ಥಿಂಕಿಂಗ್ ಮಾಡೋವಂಥವ್ರು ಜಾಸ್ತಿ, ತುಂಬ ಯೋಚನೆ ಮಾಡ್ತಾರೆ. ಯಾವುದಾದ್ರೂ ಒಂದು ವಿಷಯ ತಗೊಂಡ್ರೆ ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಕೊಂಬಿಡ್ತಾರೆ. ಆ ಥರ ಎಲ್ಲ ಏನಾದರೂ ಒಂದು ಮೈಂಡಿಗೆ ಹೋಯ್ತು ಅಂದರೆ ನಿದ್ದೆನೇ ಬರೋಲ್ಲ, 2-3 ದಿವಸ ಆದರೂ ನಿದ್ದೆನೇ ಬರೋಲ್ಲ ಅದು ಆಗೋವರೆಗೂ. ಮತ್ತು ಹಿಂದೆ ನಡೆದಿರೋದೆಲ್ಲ ಘಟನೆಗಳು ಮೈಂಡಲ್ಲಿ ಅವಾಗವಾಗ ರಿಫ್ಲೆಕ್ಷನ್ ಆಗ್ತಾನೇ ಇರುತ್ತೆ, ಅದನ್ನು ಮೆಲುಕು ಹಾಕ್ತಾ ಇರ್ತಾರೆ ಇವರು. 2 ಬಾರಿ ಯಶಸ್ಸು ಅನ್ನೋದು ಇವರಿಗೆ ಇರುತ್ತೆ ಅಂತ ಪಾಸಿಟಿವ್ ಆಗಿ ನೋಡಿದ್ರೆ. ಫಸ್ಟ್ ಟೈಮ್ ಇವರು ಲರ್ನ್ ಮಾಡ್ತಾರೆ, ಕಲಿತಾರೆ, ಪಾಠ ಕಲಿತಾರೆ. 2ನೇ ಸಲ ಇವರು ಸಕ್ಸಸ್ ಆಗ್ತಾರೆ. ಯಾಕಂದರೆ
ಡ್ವೆಲ್ ಕ್ಯಾರೆಕ್ಟ್ರು ಬುಧ. ಸೊ ಹಾಗಾಗಿ ಫಸ್ಟ್ ಟೈಮು ಫೇಲ್ ಆಗುತ್ತೆ, ಸೆಕೆಂಡ್ ಟೈಮು ಪಾಸ್ ಆಗುತ್ತೆ. ಯಾಕೆಂದರೆ ಫಸ್ಟ್ ಟೈಮಲ್ಲಿ ಇವರು ಲರ್ನಿಂಗ್ ಫೇಸಲ್ಲಿ ಇರ್ತತ್ತೆ, ಅದಕ್ಕೋಸ್ಕರ. ಮತ್ತು ಬುಧ ಮಾತಿಗೆ ಕಾರಕ ಆಗಿರೋದ್ರಿಂದ ಮಾತಿನಲ್ಲಿ ಡಿಲೇ ಮತ್ತು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಹೇಳೋದೊಂದು ಇರ್ತತೆ, ಮಾಡೋದೊಂದು ಇರುತ್ತೆ. ಮತ್ತು ಇವರು ಹೇಳೋದಕ್ಕೂ ಮಾಡೋದಕ್ಕೂ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಅದಕ್ಕೆ ಬುಧ ವಕ್ರ ಆಗಿರೋರು ಯಾರಿಗೂ ಮಾತು ಕೊಡಬೇಡಿ. ಮುಂಚೆನೇ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳೋಕ್ಕೆ ಹೋಗ್ಬೇಡಿ. ಅದು ತುಂಬ ಸಲ ಅದು ಸಾಧ್ಯವಾಗೋದಿಲ್ಲ. ಆವಾಗ ತುಂಬ ನಿಮಗೆ ಇಂಟರ್ನಲ್ ಆಗಿ ತುಂಬ ಫೀಲ್ ಆಗ್ತಾ ಇರುತ್ತೆ. ಅದು ಇನ್ಸೆಕ್ಯೂರಿಟಿ ಕೊಡ್ತಾ ಇರುತ್ತೆ ನಿಮಗೆ. ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಅನ್ನೋದು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ಮಾಡಿ ತೋರಿಸಿ ಆಮೇಲೆ ಹೇಳಿ. ಫಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಳಬೇಕು. ಮಾಡೋಕ್ಕಿಂತ ಮುಂಚೆನೇ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನಾನು ಹಂಗೆ ಹಿಂಗೆ ಅಂತ ಹೇಳ್ಕೋಬಾರ್ದು. ಸೊ ಅದಕ್ಕೋಸ್ಕರ ನೀವು ಏನು ಹೇಳ್ತೀರೋ ಅದನ್ನು ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಮುಂಚೆನೇ ಹೇಳಬಾರ್ದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾತು ಕೊಡಬಾರ್ದು ಯಾರಿಗೂ. ಸೊ ಇದರಲ್ಲಿ ಸಿಕ್ಕಾಕೊಳ್ಳೋದು ಮತ್ತು ಮಾಡೋಕ್ಕಾಗದಿರೋಂಥ ಸಿಚುವೇಶನ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಬುಧ ವಕ್ರ ಆಗಿರೋರಿಗೆ ಅಥವಾ ಬುಧ ವೀಕ್ ಆಗಿರೋರಿಗೆ ಅಥವಾ ಬುಧ ಅಸ್ತಂಗತ ಆಗಿರೋರಿಗೆ. ಬುಧ ಇಲ್ಲಿ ಅಪ್ಲಿಕೇಟೆಡ್ ಆಗಿದ್ದರೆ ಜಾತಕದಲ್ಲಿ ಇವರು ಮಾತಲ್ಲಿ ಸಿಕ್ಕಾಕೊಳ್ತಾರೆ. ಇವ್ರು ಏನೋ ಹೇಳೋಕ್ಕೆ ಹೋಗ್ತಾರೆ ಬಟ್ ಬೇಗ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇದರಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಮತ್ತು ಲೆಕ್ಕಾಚಾರ ಅಥವಾ ವ್ಯಾಪಾರ ಬಿಸ್ನೆಸ್ ಅಂತ ಬಂದಾಗ ಡಿಸಿಷನ್ ಅನ್ನೋದು ಡಿಲೇ ಆಗುತ್ತೆ. ಬೇಗ ಡಿಸಿಷನ್ ಮಾಡೋಕ್ಕೆ ಆಗಲ್ಲ. ತುಂಬ ರಾಂಗ್ ಡಿಸಿಷನ್ಗಳೂ ಆಗ್ತಾ ಇರ್ತವೆ. ಇದು ರಾಹುವಿನ ಒಂದು ಇನ್ಫ್ಲುಯೆನ್ಸ್ ಇದ್ದರೆ ರಾಂಗ್ ಡಿಸಿಷನ್ ತೊಗೊಂಡಿರ್ತಾರೆ. ಸೊ ಬುಧ ವೀಕ್ ಆದಾಗ ಡಿಸಿಷನ್ ಡಿಲೇ ಆಗುತ್ತೆ. ಸೊ ಡಿಸಿಷನ್ ಡಿಲೇ ಆಗೋದಕ್ಕೂ ಶನಿಯಲ್ಲಿ ಇನ್ಫ್ಲುಯೆನ್ಸ್ ಕೊಟ್ಟಿರ್ತಾನೆ. ಸೊ ಅದಕ್ಕೋಸ್ಕರ ಇವರು ಓವರ್ ಅನಲೈಸ್ ಮಾಡಿದಾಗ ಆಪರ್ಚುನಿಟಿ ಅನ್ನೋದು ಮಿಸ್ ಆಗುತ್ತೆ. ಡಿಸಿಷನ್ ಯಾವಾಗ ನಾವು ಡಿಲೇ ಮಾಡ್ತೀವಿ, ಡಿಸಿಷನ್ ಅನ್ನೋದು ಸರಿಯಾಗಿರಲ್ವೋ, ಬರುವ ಅವಕಾಶಗಳು ಇವರಿಗೆ ಮಿಸ್ ಆಗ್ತಾ ಹೋಗುತ್ತೆ. ಬುಧ ವಕ್ರ ಆದಾಗ ಅದು ರಿವರ್ಸ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅವರ ಯೋಚನೆ ರಿವರ್ಸ್ ಆಗಿರ್ತತೆ ಅಂತ ಹೇಳ್ಬೋದು. ಮತ್ತು ಇಂಟರ್ನಲ್ ಪ್ರೊಸೆಸಿಂಗಲ್ಲಿ ಇರುತ್ತೆ ಅಂತ ಅರ್ಥ. ಅಂದರೆ ಒಳಗಡೆ ಇವರ ಪ್ರೊಸೆಸಿಂಗು ತುಂಬ ಜಾಸ್ತಿ ಇರುತ್ತೆ. ಎಲ್ಲರ ಥರ ನಾರ್ಮಲ್ ಜನರಂತೆ ಇರಲ್ಲ. ಸ್ಟ್ರೈಟ್ ಯೋಚನೆ ಮಾಡೋದಿಲ್ಲ ಇವರು. ಡೀಪಾಗಿ ಇನ್ಸೈಡ್ ಹೋಗಿ ಯೋಚನೆ ಮಾಡ್ತಾರೆ. ತುಂಬ ಡೆಪ್ತಾಗಿ ಹೋಗಿ ಯೋಚನೆ ಮಾಡೋವಂಥವ್ರು ಆಗಿರ್ತಾರೆ. ಬುಧ ವಕ್ರ ಆದರೆ ಇವರೇನು ಸ್ಲೋ ಅಂತ ಅಲ್ಲ, ಫಾಸ್ಟಾಗಿ ಇರ್ತಾರೆ. ಬಟ್ ಆದರೆ ಡೀಪು ಥಿಂಕರ್ ಆಗಿರ್ತಾರೆ. ತುಂಬ ಡೆಪ್ತಾಗಿ ಥಿಂಕ್ ಮಾಡೋರು ಆಗಿರ್ತಾರೆ. ಆದ ಕಾರಣದಿಂದ ಇವರು ಲೈಫು ಸ್ಟ್ರೈಟ್ ಆಗಿರೋದಿಲ್ಲ ಅಂತ ಹೇಳ್ಬೋದು. ಸೊ ಇದನ್ನು ಸಿಂಪಲಾಗಿ ಹೇಳೋದಾದರೆ ಒಂಥರ ಇವರ ಲೈಫ್ ಹೆಂಗಿರುತ್ತೆ ಅಂದರೆ ಜಿಗ್ಜಾಗ್ ಲೈನ್ ಥರ ಇರುತ್ತೆ, ಸ್ಟ್ರೈಟ್ ಲೈನ್ ಥರ ಇರಲ್ಲ. ಓಕೆ. ಸೊ ಇಲ್ಲಿ ಕಲಿತಾರೆ, ಮೇಲಕ್ಕೆ ಬರ್ತಾರೆ, ಮತ್ತೆ ಏನೋ ಕಲಿಯೋಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಡೌನ್ ಆಗ್ತಾರೆ, ಮತ್ತೆ ಕಲಿತಾರೆ, ಮೇಲಕ್ಕೆ ಬರ್ತಾರೆ. ಏನೋ ಒಂದು ಕಲಿಯೋದಿದ್ದೇ ಇರುತ್ತೆ, ಏನೋ ಒಂದು ಪಾಠ ಇವ್ರ ಅನುಭವ ಪದೇ ಪದೇ ಆಗ್ತಾ ಇರುತ್ತೆ. ಮತ್ತು ಡೌನ್ ಆಗ್ತಾರೆ, ಮತ್ತು ಮೇಲಕ್ಕೆ ಬರ್ತಾರೆ. ಈ ಥರ ಎಲ್ಲ ಫ್ಲಕ್ಚುಯೇಷನ್ ಜಿಗ್ಜಾಗ್ ಲೈನ್ ಥರ ಇರುತ್ತೆ ಇವ್ರ ಲೈಫು ಅಂತ ಹೇಳ್ಬೋದು. ಬುಧ ವಕ್ರ ಇರೋರು ಒಂದೇ ಕೆಲಸವನ್ನು 2 ಬಾರಿ ಮಾಡ್ತಾರೆ ಅಂತ ಹೇಳ್ತೀವಿ. ಮೊದಲ ಅಟೆಂಪ್ಟು ಫೇಲ್ ಆಗುತ್ತೆ, ಸೆಕೆಂಡ್ ಟೈಮ್ ಸಕ್ಸಸ್ ಆಗುತ್ತೆ. ಇವರು ಒಳ್ಳೆಯವರೇ ಆಗಿರ್ತಾರೆ, ಒಳ್ಳೆ ಆಲೋಚನೆ ಬಂದಿರುತ್ತೆ. ಆ ಒಂದು ಕೆಟ್ಟ ಆಲೋಚನೆಗಳಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ತಪ್ಪು ಇದರಿಂದ ಅವರು ಮಾತಾಡಿರಲ್ಲ. ಬಟ್ ಆದರೆ ಎದುರುಗಡೆ ಇರೋರು ಇವನು ಯಾಕೋ ಈ ಥರ ಮಾತಾಡಿದ್ನಲ್ಲ ಅಥವಾ ಎದುರುಗಡೆ ಇರೋರು ಅಪಾರ್ಥ ಮಾಡ್ಕೊಳ್ತಾರೆ. ಕಮ್ಯುನಿಕೇಷನಲ್ಲಿ ತುಂಬ ಅಪಾರ್ಥಗಳು ನಡೆಯುತ್ತೆ, ಮಿಸ್ಟೇಕ್ಗಳು ನಡೆಯುತ್ತೆ. ಬಟ್ ಆದರೆ ಇವರು ಬೇಕು ಅಂತಲೇ ಮಾಡಿರಲ್ಲ. ಆದರೆ ಅದು ಇವನು ಬೇಕು ಅಂತಲೇ ಮಾಡಿದಾನೇನೋ ಅಂತ ಅನಿಸುತ್ತೆ ಬೇರೆಯವರಿಗೆ. ಬಟ್ ಆ ಥರ ಆಗಿರಲ್ಲ. ಅದು ಮಿಸ್ಟೇಕ್ಗಳು ಆಗಿರ್ತವೆ. ಬಟ್ ಆದರೆ ಇವಂದು ಅದು ನಿಜವಾದ ತಪ್ಪಾಗಿರಲ್ಲ. ಅದು ಬೇರೆ ಯಾವುದೋ ಬೇರೆ ಏನೋ ಸಿಚುವೇಷನಿಂದ ಯಾವುದೋ ಒಂದು ಇದರಿಂದ ಕೆಲವೊಂದು ಮಿಸ್ಟೇಕ್ ಆಗಿರುತ್ತೆ. ಬಟ್ ಆದರೆ ತುಂಬ ಅಪಾರ್ಥಗಳು ಮಾಡ್ಕೊಳ್ಳೋವಂತಹ ಸಾಧ್ಯತೆಗಳು ಜಾಸ್ತಿ. ಇವರು ಪಾಸಿಟಿವ್ಗಳು ಏನಪ್ಪ ಅಂತಂದರೆ ಬುಧ ವೀಕ್ ಆಗಿರೋರು, ವಕ್ರ ಆಗಿರೋರು ತುಂಬ ಡೆಪ್ತಾಗಿ ಯೋಚನೆ ಮಾಡೋರಾಗಿರ್ತಾರೆ. ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ. ರಿಸರ್ಚ್ ಮಾಡೋಂತಹ ಎಬಿಲಿಟಿ ಜಾಸ್ತಿ ಇರುತ್ತೆ. ಹೊರಗಡೆ ಹೋಗಿ ಯೋಚನೆ ಮಾಡೋರು ಅಥವಾ ಹೊರಗಡೆ ಔಟ್ ಆಫ್ ಐಡಿಯಾಸ್ ಅಂತ ಹೇಳ್ಬೋದು. ಆ ಥರ ಐಡಿಯಾಗಳನ್ನು ಇವರು ಹಿಂಗೂ ಮಾಡ್ಬೋದು ಅಂತ ಮಾಡಿ ತೋರಿಸೋವಂಥವ್ರು ಆಗಿರ್ತಾರೆ. ಇವರು ತುಂಬ ಡಿಫ್ರೆಂಟು, ಅದಕ್ಕೆ ಪವರ್ಫುಲ್ ಅಂತಲೂ ಹೇಳ್ಬೋದು. ಇವರಿಗೆ ಬೆಸ್ಟ್ ಸೊಲ್ಯೂಷನ್ ನಾನು ಏನು ಕೊಡ್ತೀನಿ ಅಂತಂದರೆ, ಬುಧ ವೀಕ್ ಇರೋರಿಗೆ ಮಾತನಾಡೋ ಮುಂಚೆ 2 ಸೆಕೆಂಡ್ ಫ್ಯೂಸ್ ಮಾಡಿ, ಬರೆಯೋ ಹ್ಯಾಬಿಟನ್ನ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಬರೆಯೋದನ್ನು ಇದು ಮಾಡಿ. ಮತ್ತು ಮೌನ, ಬುದ್ಧಿಜೀವಿಗಳು ಅತ್ಯಂತ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಮೌನಾಚರಣೆ ಮಾಡ್ತಾರೆ, ತಪಸ್ಸು ಮಾಡ್ತಾಯಿದ್ರು. ಓಕೆ. ಕಮ್ಮಿ ಮಾತಾಡೋರು. ಜ್ಞಾನಿಗಳು ಯಾವತ್ತೂ ಜಾಸ್ತಿ ಮಾತಾಡೋಲ್ಲ, ಕಮ್ಮಿ ಮಾತಾಡ್ತಾರೆ. ಅದಕ್ಕೋಸ್ಕರ ಕಮ್ಯುನಿಕೇಟ್ ಅಥವಾ ಪ್ರೂವ್ ಮಾಡೋದಕ್ಕೆ ಹೋಗಬೇಡಿ, ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ
ಒಂದೇ ಕೆಲಸವನ್ನು ಫೋಕಸ್ ಮಾಡಿ ಅದರ ಕಡೆ ಗಮನ ಕೊಟ್ಟು ಮಾಡಿ. ಕೆಲಸ ಏನೋ ಮಾಡ್ತಾಯಿರ್ತಾರೆ, ಇವ್ರ ಗಮನ ಎಲ್ಲೋ ಇರುತ್ತೆ. ಆ ಒಂದು ಏನು ಹೇಳ್ತೀವಿ, ಫೋಕಸ್ ಅನ್ನೋದು ಮಾಡೋದಿಲ್ಲ, ಅದಕ್ಕೆ ಫೇಲ್ಯೂರ್ ಆಗುತ್ತಾರೆ. ಫೋಕಸ್ ಮಾಡಬೇಕು, ಒಂದೇ ಕಡೆ ಫೋಕಸ್ ಮಾಡಿದಾಗಲೇ ನೀವು ಆ ಗುರಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಬುಧ ವಕ್ರ ಇರೋರು ದುರ್ಬಲರಲ್ಲ ಅಥವಾ ವೀಕ್ ಅಲ್ಲ. ಅವನು ಒಬ್ಬ ಡಿಫ್ರೆಂಟು ಯೋಚನೆ ಮಾಡೋಂತಹ ಥಿಂಕರ್ ಅಂತ ಹೇಳ್ಬೋದು, ಡಿಫ್ರೆಂಟ್ ಥಿಂಕರ್. ಜಾತಕದಲ್ಲಿ ಬುಧ ವಕ್ರ ಆಗಿರೋರಿಗೆ ಒಂದು ಜೀವನದ ಪಾಠ, ಕಲಿಕೆ ಅಂತಲೂ ಹೇಳ್ಬೋದು. ಅದನ್ನು ನೀವು ತಿಳ್ಕೊಂಡು ಮುಂದೆ ನೀವು ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರೋದಕ್ಕೆ ನಾವು ನೋಡ್ಕೋಬೇಕು ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಸಮಯ ಸಂದರ್ಭ ದೇವರು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ಮುಂದೆ ಸಿಗೋಣ. ನಮಸ್ತೆ.